ಐಪಿಎಲ್ ಟಿಕೆಟ್ ನೀಡುವಂತೆ ಶಾಸಕರ ಬೇಡಿಕೆ. ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಮತ್ತೊಂದು ಸಭೆ. ನಮ್ಮ ರಾಜ್ಯದ ಶಾಸಕರು ಐಪಿಎಲ್ ನೋಡೋಕೆ ನಮಗೊಂದು ಟಿಕೆಟ್, ನಮ್ಮ ಹೆಂಡತಿ ಮಕ್ಕಳಿಗೂ ಸೇರಿ 4 ಟಿಕೆಟ್ ಅನ್ನ ಕೊಡಬೇಕೆಂದು ಅಧಿವೇಶನದಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಅದಕ್ಕೆ ಗೃಹ ಸಚಿವರು ಸೇರಿದಂತೆ ಹಲವು ಸಚಿವರು ಸಹಮತವನ್ನ ಸೂಚಿಸಿದ್ರು. ಇದೀಗ ಶಾಸಕರಿಗೆ 4 ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆಯನ್ನ ಆಯೋಜಿಸಲಾಗಿದೆ. ಹೌದು, ವಿಧಾನಸಭೆಯಲ್ಲಿ ಶಾಸಕ ವಿಜಯನಂದ ಕಾಶಪ್ಪನವರ್ ಸೇರಿದಂತೆ ಹಲವು ಶಾಸಕರು ಐಪಿಎಲ್ ಟಿಕೆಟ್ಗಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಇಂದು ಟಿಕೆಟ್ ಬೇಡಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಕೆ ಶಿವಕುಮಾರ್ ಅವರು ಆರ್ಸಿಬಿ, ಕೆಎಸ್ಸಿಎ, ಎನ್ಡಿಎ ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ ಜೊತೆ ಸಭೆಯನ್ನ ನಡೆಸಲಾಗಿದ್ದು, ಶಾಸಕರಿಗೆ 4 ಟಿಕೆಟ್ ಜೊತೆಗೆ ಪ್ರತ್ಯೇಕ ಸ್ಟ್ಯಾಂಡ್ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಟಿಕೆಟ್ ವಿಚಾರಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿದ್ದು, ಅಂದು ಘಟನೆ ಆದಾಗ ಯಾರು ಏನು ಮಾತಾಡಿದ್ರಂತ ಗೊತ್ತು. ಇಚ್ಛೆ ಇರೋರು ಅವರೇ ಹೋಗಿ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕು. ಐಪಿಎಲ್ ಆಸಕ್ತಿ ಇರೋರು ಕಾಸು ಕೊಟ್ಟು ನೋಡೋದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲ, ಕಮರ್ಷಿಯಲ್ ಗೇಮ್ ಅಷ್ಟೇ ಎಂದಿದ್ದಾರೆ. ಇನ್ನು ಶಾಸಕರ ಐಪಿಎಲ್ ಟಿಕೆಟ್ ಮನವಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದು, ಯಾಕೆ ಕೆಎಸ್ಸಿಎ ಅಥವಾ ಯಾವುದೇ ಕ್ರೀಡಾ ಸಂಸ್ಥೆಗೆ ಶಾಸಕರಿಗೆ ಉಚಿತ ಟಿಕೆಟ್ಗಳನ್ನ ನೀಡಬೇಕು? ಒಬ್ಬ ಶಾಸಕ ಉಚಿತ ಟಿಕೆಟ್ಗಳನ್ನ ಬೇಡೋದು, ಬೇರೆ ಗ್ಯಾಲರಿ ಬೇಕೆಂದು ಒತ್ತಾಯಿಸೋದು ಅವರು ತಾವು ಪ್ರತಿನಿಧಿಸುವ ಜನರಿಗಿಂತ ಮೇಲಿದ್ದಾರೆ ಎಂಬ ಭಾವನೆಯನ್ನ ತೋರುತ್ತೆ. ಸಾಮಾನ್ಯ ನಾಗರಿಕರೇ ಟಿಕೆಟ್ಗಳನ್ನ ಖರೀದಿಸಬೇಕಾದ್ರೆ ಶಾಸಕರು ಕೂಡ ಖರೀದಿಸಬೇಕು ಎಂದಿದ್ದಾರೆ. ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನ ಮಹಾಪರಾಧ. ಐಪಿಎಲ್ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನ, ಯಾವ ರೀತಿಯ ಪದಗಳ ಬಳಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿ ಇದೆ. ಸೊ ಅದನ್ನ ತೆಗೆದು ನೋಡಬೇಕು. ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್. ಐಪಿಎಲ್ ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಇನ್ನು ಬಿವೈ ವಿಜೇಂದ್ರ ಸಹ ಪ್ರತಿಕ್ರಿಯಿಸಿದ್ದು, ಅವರ ಹೇಳಿಕೆಗೆ ನಾನು ಒಪ್ಪಲ್ಲ ಎಂದಿದ್ದಾರೆ. ಕಳೆದ ಬಾರಿ ಆಡಳಿತ ಪಕ್ಷದ ವೈಫಲ್ಯದಿಂದಲೇ 11 ಜನರ ಪ್ರಾಣ ಹೋಯಿತು. ಇಂತಹ ಸಂದರ್ಭದಲ್ಲಿ ಈ ಹೇಳಿಕೆ ಅವಶ್ಯಕತೆ ಇತ್ತಾ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ನಾನು ಇದರ ಪರವಾಗಿಲ್ಲ, ಇದಕ್ಕೆ ನನ್ನ ಬೆಂಬಲ ಸಹ ಇಲ್ಲ ಎಂದಿದ್ದಾರೆ. ಅತ್ತ ಶಾಸಕರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕೂಡ ಆಕ್ರೋಶ ಹೊರಹಾಕಿದ್ದು, ಜನರ ಜೀವ ಮುಖ್ಯವೋ, ವಿಐಪಿ ಟಿಕೆಟ್ ಮುಖ್ಯವೋ? ಐಪಿಎಲ್ ಪಂದ್ಯಗಳಿಗಾಗಿ ಶಾಸಕರು ಮತ್ತು ಅವರ ಕುಟುಂಬಗಳಿಗೆ ಉಚಿತ ವಿಐಪಿ ಟಿಕೆಟ್ ಬೇಕು ಎಂದು ಪಕ್ಷಭೇದ ಮರೆತು ಹಠ ಹಿಡಿದಿರುವುದು ಎಂತಹ ದುರ್ದೈವ ಅಂತ ಟ್ವೀಟ್ ಮಾಡಿದ್ದಾರೆ. ಒಟ್ನಲ್ಲಿ ಶಾಸಕರಿಗೆ ಐಪಿಎಲ್ ಟಿಕೆಟ್ ನೀಡುವ ವಿಚಾರ ಇಂದಿನ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಸಾರ್ವಜನಿಕ ವಲಯ ಮತ್ತು ವಿರೋಧ ಪಕ್ಷದ ನಾಯಕರು ಇದನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಭೆಯಲ್ಲಿ ಯಾವ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಸುಷ್ಮಿತಾ, ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ.